ಇವತ್ತು ನನ್ನ ಹೆಂಡತಿ ನಾವು ಹೊರಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಆಗ್ತೈತೆ. ಹೊರಗೆ ಕರ್ಕೊಂಡು ಹೋಗ್ಬಿಡೋಣ ಇವತ್ತು. ಎಲ್ಲೇ ಇದೆಯಾ ಬಾರೇ. ಇವತ್ತು ನಿನ್ನ ಕರ್ಕೊಂಡು ಡೇಟಿಂಗ್ ಹೋಗೋಣ ಅನ್ಕೊಂಡಿವ್ನಿ. ನಿಮಗೆ ಯಾವ್ದ್ರಿ ದೊಡ್ಡ ರೋಗ ಬಂದಿರೋದು? ಈ ಮುದೇ ವಯಸ್ಸಲ್ಲಿ ಡೇಟಿಂಗ್ ಬೇರೆ ಮಾಡ್ಬೇಕಾ ಇಬ್ರು ಸೇರಿ? ಮಗ ಸೊಸೆ ಮನೇಲೇ ಇದ್ದಾರೆ. ಹಾ, ಸ್ವಲ್ಪನಾದ್ರೂ ನಾಚಿಕೆ ಬೇಡವಾ ನಿಮ್ಗೆ? ನಾನೇ ನಿಮ್ಮ ಮಾನ ಮರ್ಯಾದೆ ಹೋಗಂತದ್ದು ಮಾಡಿದೆ. ಹಾಂ, ನನ್ನ ಹೆಂಡತಿ ನಾನು ಹೊರಗೆ ಕರ್ಕೊಂಡು ಹೋದ್ರೆ ಯಾರಿಗೇನು ಮಾನ ಮರ್ಯಾದೆ ಹೋಗುತ್ತಂತೆ? ನಾನೇನು ಕೇಳಿದ ತಪ್ಪಾಯ್ತಾ? ಇಲ್ಲಪ್ಪ ಇಲ್ಲ ರಾಜ್ಕುಮಾರ, ನಿಂದೇನು ತಪ್ಪಿಲ್ಲ. ನೀನೇನು ಕಟ್ಕೊಂಡಿದ್ದೀನಲ್ಲ ನಾನು, ನಂದೇ ಎಲ್ಲ ತಪ್ಪಿರೋದು. ಈ ಮುದಿ ವಯಸ್ಸಲ್ಲಿ ಡೇಟಿಂಗ್ ಅತ್ತೆ ಮುಚ್ಕೊಂಡು ಹೋಗೊಳಗಡೆ. ಸೊಸೆ ಕಿವಿಗೆ ಬಿದ್ದಾತು. ಬಿದ್ದರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾದಿತ್ತು. ಸೊಸಿನೂ ಮಗನೂ ಕಳ್ಸೋಣ ಅವ್ರನ್ನೂ ಡೇಟಿಂಗಿಗೆ. ನಾವಿಬ್ಬರು ಮಾತ್ರ ಸಪ್ರೇಟಾಗಿ ಹೋಗ್ಬೇಡ ಕಣೆ. ಅದಕ್ಕೇನಾಯ್ತು? ಅವರಿಬ್ರು ಹೋಗ್ಲಿ, ನಾನೇನು ಬೇಡ ಅಂತಿದ್ದೀನಿ ಹೋಗೋಕ್ಕೆ. ನೋಡ್ರಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಆ ವಿಷಯದ ಎತ್ತದ ಬಿಟ್ಬಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡಬೇಕು. ಇಲ್ಲ ಅಂದರೆ ಸೊಸೆಗೆಲ್ಲ ಕೆಲಸ ಜಾಸ್ತಿ ಆಗುತ್ತೆ. ಈಗಲೇ ಅವ್ರನ್ನ ಡೇಟಿಂಗ್ ಆದಿದೆ ಅಂತ ಕಳಿಸ್ಬಿಟ್ರೆ ನನ್ನ ಕೈ ತಪ್ಪೋಗ್ಬಿಡ್ತಾರೆ ಇಬ್ರು, ಮಗನ ಸೊಸೆನು. ಮತ್ತೆ ಆ ವಿಷಯನ ನನ್ನ ಹತ್ರ ಎತ್ತಬೇಡಿ. ನಾನು ಎಲ್ಲಿಗೂ ಬರಲ್ಲ, ತೆಪ್ಪುಗೊಳಗೆ ಹೋಗಿ. ಇಲ್ಲ ಅಂದರೆ ನನ್ನ ಕೈಯಲ್ಲಿ ಏಟ್ ತಿನ್ಬೇಕಾಗತ್ತೆ ನೀವು. ಏನು ನಾನು ಹೇಳ್ಬಾರ್ದು ಹೇಳಿದೆ ಅಂತ? ವಯಸ್ಸಾದ್ರೇನಾಯ್ತು? ನಾವಿಬ್ರೇನು ಗಂಡ ಇಂತಲ್ವಾ? ಇಡೀ ಜಗತ್ತಿಗೆ ಗೊತ್ತಿದೆ ನಾವಿಬ್ರು ಗಂಡ ಇಂತಿ ಅಂತ. ನಮ್ಮ ಇಡೀ ಊರಿಗೆ ಗೊತ್ತಿದೆ ನಮಗೆ ನಾವಿಬ್ರು ಗಂಡ ಇಂತಿ ಅಂತ. ಆದರೆ ಮಾತ್ರ ನಮ್ಮಿಬ್ರಿಗೆ ಮಾತ್ರ ಹೋಗೋಕೆ ಪ್ರವೇಶನೇ ಇಲ್ಲ. ಅದಕ್ಕೆ ನೋಡಿ, ಯಾರು ವಯಸ್ಸು ಆಗೋ ಥರನೇ ಇರಬಾರ್ದು. ವಯಸ್ಸಿದ್ದಲ್ಲಿ ಎಲ್ಲ ಮಜಾ ಮಾಡಿಬಿಡ್ಬೇಕು. ಅದೇ ನೋಡ್ರಿ, ಅದೇನೇನೋ ಗೊಣಗಬೇಡ್ರಿ, ನನಗೇನು ಅರ್ಥ ಆಗಂಗಿಲ್ಲ. ಈಗ ಹೇಳ್ತೀನಿ, ತೆಪ್ಪು ಸುಮ್ಮನೆ ಒಳಗೆ ಹೋಗ್ಬಿಡ್ರಿ. ಮತ್ತೆ ನಾನು ಒಂದೇ ವಿಷಯನ ನನ್ನ ಹತ್ರ ಕೆಣಕ್ತಿದ್ರೆ ನನಗೆ ಸರಿ ಕಾಣೋದಿಲ್ಲ. ಹೋಗ್ಬಿಡಿ ಸುಮ್ಮನೆ ಒಳಗಡೆ. ಸರಿ ಬೇ, ಆಯ್ತು ಹೋಗ್ತೀನಿ. ಅದಕ್ಕೆ ಯಾಕೆ ಇಷ್ಟು ಮುಖ ಇದಮ್ಮ ಮಾಡ್ಕೊಂಡು ನಿಂತಿದ್ಯಾ? ಒಳ್ಳೆ ಸುಟ್ಟಾಲಗಡ್ಡಿ ಥರ ಆಗಿದೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಇದೆಲ್ಲ ಬೇಕಾ ನಮಗೆ ವಯಸ್ಸಾದ್ಮೇಲೆ? ತೆಪ್ಪಗಿರೋದು ಬಿಟ್ಬಿಟ್ಟು ಇರ್ಲಿ, ಇನ್ನೊಂದ್ಸತಿ ಡೇಟಿಂಗ್ ಎಲ್ಲ ವಿಷಯ ಎತ್ತಲಿ ಆಯ್ತು ಇವರಿಗೆ. ಈ ಪುಷ್ಪಕನ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.